ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟೋಲ್ಗಳ ಚಕ್ರವ್ಯೂಹವನ್ನು ಕಟ್ತಾ ಇದ್ದಾರೆ ಕೇಂದ್ರ ಸರ್ಕಾರ, ಹೆದ್ದಾರಿ ಪ್ರಾಧಿಕಾರ. ಅದರ ವಿರುದ್ಧ ನಾವೇನೊಂದು ಹೋರಾಟಕ್ಕೆ ಒಂದು ಚಾಲನೆಯನ್ನು ಕೊಟ್ಟಿದ್ದೀವಿ. ಅದರ ಭಾಗವಾಗಿ ಇವತ್ತು ಹೊಸದಾಗಿ ನಿರ್ಮಾಣ ಆಗ್ತಾ ಇರುವಂಥ 2 ಟೋಲ್ ಗೇಟ್ಗಳ ಸಮೀಪಕ್ಕೆ ನಾವು ಭೇಟಿಯನ್ನು ಕೊಟ್ಟಿದ್ದೀವಿ. ಒಂದು ಪಣಕಜ್, ಅದು BC ರೋಡ್, ಮಂಗಳೂರು BC ರೋಡ್ನಿಂದ ಬೆಳ್ತಂಗಡಿ ಚಿಕ್ಕಮಗಳೂರು ಕಡೆ ಹೋಗುವಂಥ ಹೆದ್ದಾರಿಯ ಪಣಕಜೆಯಲ್ಲಿ, ಅದು ಬ್ರಹ್ಮರಕುಟ್ಲು ಟೋಲ್ ಗೇಟಿಂದ ಕೇವಲ 27 ಕಿಲೋಮೀಟರ್ ಅಂತರದಲ್ಲಿದೆ. ಅಲ್ಲಿಗೊಂದು ಭೇಟಿಯನ್ನು ಕೊಟ್ಟಿದ್ದೀವಿ. ಆನಂತರ ಈಗ ಈ ಮಂಗಳೂರು ಬೆಂಗಳೂರು ಹೆದ್ದಾರಿಯಲ್ಲಿ BC ರೋಡ್ನ ಬ್ರಹ್ಮರಕುಟ್ಲು ಟೋಲ್ ಗೇಟಿಂದ ಕೇವಲ 31 ಕಿಲೋಮೀಟರ್ ದೂರದಲ್ಲಿರುವಂಥ ಒಲಾರು ಟೋಲ್ ಗೇಟ್ ಕೇಂದ್ರಕ್ಕೆ, ನಿರ್ಮಾಣ ಹಂತದ ಕೇಂದ್ರಕ್ಕೆ ಭೇಟಿಯನ್ನು ನೀಡಿದ್ದೀವಿ. ನಮ್ಮ ಉದ್ದೇಶ ಈ ಹೆದ್ದಾರಿ ಕಾಮಗಾರಿಗಳು ನಿಯಮದ ಪ್ರಕಾರ ನಡೆದಿದೆಯಾ ಮತ್ತು ಟೋಲ್ ಗೇಟನ್ನು ಹಾಕಲಿಕ್ಕೆ ಬೇಕಾದಂಥ ಏನು ಅಂತರದ ನಿಯಮಗಳು ಪಾಲನೆ ಆಗ್ತಾ ಇದೆಯಾ ಮತ್ತು ಜನ ಇಲ್ಲಿಯ ಸಮಾನ ಮನಸ್ಕ ಸಂಘಟನೆಗಳ ಅಭಿಪ್ರಾಯಗಳು ಏನಿದೆ ಅನ್ನುವಂಥದ್ದನ್ನು ಕೂಡ ಒಂದು ಸಂಗ್ರಹಿಸುವ ಆ ಕುರಿತು ಒಂದು ಮಾಹಿತಿಯನ್ನು ಕಲೆ ಹಾಕುವಂಥ ಭಾಗವಾಗಿ ನಿಯೋಗ ಬಂದಿದ್ದೀವಿ. ಅದರ ಜೊತೆಯಲ್ಲಿ ಇನ್ನೀಗ 3ನೇ ಹಂತದ ಹೋರಾಟಕ್ಕೆ ನಾವು ಮಾಡಿಕೊಂಡಿರುವಂಥ ಸಿದ್ಧತೆಯಲ್ಲಿ ಜನಪರ ಸಂಘಟನೆಗಳು, ಸಮಾನ ಮನಸ್ಕ ಸಂಘಟನೆಗಳನ್ನು ಒಳಗೊಳ್ಳುವಂಥ ಉದ್ದೇಶಕ್ಕೆ ಭಾಗವಾಗಿ ಒಂದು ಪ್ರವಾಸಕ್ಕೆ ನಾವು ಪ್ರವಾಸ ಹೊರಟಿದ್ದೀವಿ. ಅದರ ಭಾಗವಾಗಿ ಇವತ್ತು ಇಲ್ಲಿಗೆ ಒಲಾಲಲ್ಲಿ ಇದ್ದೀವಿ. ಒಂದು ಜನರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ನಾವು ಮೊನ್ನೆ ಬ್ರಹ್ಮಕುಟ್ಲು ಟೋಲನ್ನು ರದ್ದು ಮಾಡಬೇಕು ಅಂತೇಳಿ ಒಂದು ಧರಣಿ ಸತ್ಯಾಗ್ರಹವನ್ನು ಮಾಡಿದೆವು. ಇವತ್ತು ಕೇಂದ್ರದ ಭೂ ಸಾರಿಗೆ ಸಚಿವರಾದಂಥ ನಿತಿನ್ ಗಡ್ಕರಿ ಅವರು ಪಾರ್ಲಿಮೆಂಟಲ್ಲಿ ಭಾಷಣ ಹೇಳಿದ್ದಾರೆ, ನಾನು ಟೋಲ್ ಗೇಟ್ 60 ಕಿಲೋಮೀಟ್ರಿಗೆ ಒಂದು ಟೋಲ್ ಗೇಟನ್ನು ನಾವು ಮಾಡ್ತೀವಿ ಅಂತೇಳಿ. ಆದರೆ ಇಲ್ಲಿ ನೋಡಿದ್ರೆ ಎಲ್ಲ ಟೋಲ್ ಗೇಟ್ಲು 60 ಕಿಲೋಮೀಟರ್ ಒಳಗಡೆ ಇದೆ. ಬಹುಶಃ 30 ಕಿಲೋಮೀಟರ್ನ ವ್ಯಾಪ್ತಿಯಲ್ಲಿ 2-3 ಟೋಲ್ ಗೇಟ್ಗಳು ಇಲ್ಲಿ ಇದೆ. ಆದ್ದರಿಂದ ಅವ್ರು ಹೇಳಿರ್ತಕ್ಕಂಥ ಏನು ಹೇಳಿಕೆಗಳಿದೆ ಅದಕ್ಕೆ ವಿರುದ್ಧವಾಗಿ ಇಲ್ಲಿ ಈ ವ್ಯವಸ್ಥೆ ಇದೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ. ಆದ್ದರಿಂದ ಇವತ್ತು ನಾವು 60 ಕಿಲೋಮೀಟರ್ ಒಂದು ನಿಯಮ ಪ್ರಕಾರ ಎಲ್ಲಿ ಟೋಲ್ ಗೇಟ್ ಮಾಡ್ತಾರೆ ಅದು ಮಾಡೋದ್ರ ಬಗ್ಗೆ ನಮ್ಮದೇನು ತಕರಾರಿಲ್ಲ. ನಾವು ಈ ಟೋಲ್ನ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಹೊರಟವರು. ನಿಜವಾಗಿ ಟೋಲ್ ಅಂತ ಹೇಳೋದನ್ನ ಲೂಟಿ. ಸರ್ಕಾರ ಜನರ ರಕ್ಷಣೆಗಾಗಿರಬೇಕು, ಜನರ ದುಡ್ಡಿನಲ್ಲಿ ಜನರ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕು. ಅದು ಬಿಟ್ಟು ಜನರನ್ನು ಲೂಟಿ ಮಾಡಲಿಕ್ಕೆ ಬೇಕಾಗಿ ಸರ್ಕಾರ ಇರಬಾರ್ದು. ಈಗ ಟೋಲ್ಗಳಂದರೆ ನಮ್ಮ ತೆರಿಗೆ ಹಣದಲ್ಲಿ ಆದಂಥ ರಸ್ತೆಗಳಲ್ಲಿ ಹೋಗ್ಲಿಕ್ಕಾದ್ರೆ ನಾವು ದುಡ್ಡು ಕೊಡೋದು. ಹಾಗಾದ್ರೆ ನಮ್ಮ ಮನೆಯಲ್ಲಿ ಊಟ ಮಾಡಲಿಕ್ಕೆ ನಾವು ದುಡ್ಡು ಕೊಟ್ಟಾಗೆ, ನಮ್ಮ ಮನೆಯಲ್ಲಿ ನಾವು ಆಚೆ ಮನೆಯಲ್ಲಿ ವಾಸ್ತವ ಇರೋದಕ್ಕೆ ನಾವು ದುಡ್ಡು ಕೊಟ್ಟಾಗೆ ಈ ಟೋಲಿನ ದುಡ್ಡು ಸರ್ಕಾರಕ್ಕೆ ಹೋಗುವಂಥದ್ದು. ಆದರೆ ನಾವು ಈ ಟೋಲ್ಗೆ ವಿರೋಧ ಇದ್ದೇವೆ. ಅದರಲ್ಲಿ ಕೂಡ ಕಾನೂನು ಇದೆ. ಈಗ ಏನಾಗ್ತಾ ಇದೆ ಅಂದರೆ ಕಾನೂನಿಗೆ ಬೆಲೆ ಇಲ್ಲ. ಒಂದು 30 ಕಿಲೋಮೀಟ್ರಿಗೆ ಒಂದು ಟೋಲ್ ಅಂತ ಹೇಳಿದ್ರೆ ಅರ್ಥ ಉಂಟಾ? ಅಂದರೆ ನಾವು ಹೇಳುವಂಥದ್ದು ಕಾನೂನು ಟೋಲೇ ಬೇಡ ಅಂತ ಹೇಳೋದು ಒಂದು ಕಡೆಯಲ್ಲಿ, ಅದನ್ನ 60 ಕಿಲೋಮೀಟರ್ ಒಂದು ಗ್ಯಾಪ್ ಇಟ್ಟಿರುವಾಗ ಅದರ ಮಧ್ಯೆಯಲ್ಲಿ ಇನ್ನೊಂದು ಟೋಲನ್ನು ಇಟ್ಟುಕೊಂಡು ಜನರ ರಕ್ತ ಇರುವುದಾ ಇದು ಸರ್ಕಾರ? ನಮಗೆ ಅರ್ಥ ಆಗೋದಿಲ್ಲ. ಈ ಟೋಲ್ ಗೇಟನ್ನು ಯಾಕೆ ಹಾಕ್ತಾರೆ? ಎಂಥ ವ್ಯವಸ್ಥೆ ಇದು? ಯಾಕೆ ಹಾಕಬೇಕು ಅಂತ ಕೇಳುವುದನ್ನು ನಮ್ಮ ಜನಗಳೊಟ್ಟಿಗೆ ಒಂದು ಕೂತು ಮಾತಾಡುವಂಥ ವ್ಯವಸ್ಥೆ ಒಂದು DC ಅವರಾಗಲಿ, SP ಅವರಾಗಲಿ, ಹೈವೇ ಅಥಾರಿಟಿ ಅವರಾಗಲಿ ಎಲ್ಲ ಇದ್ದುಕೊಂಡು ಒಂದು ಸಭೆ ನಡೆಸಬೇಕು. ನಾವು ಇಂಥ ಕಡೆ ಟೋಲ್ ಹಾಕ್ತೇವೆ, ಇಂಥ ವ್ಯವಸ್ಥೆಗಳು ರೋಡ್ ಆಗಬೇಕು, ಎಂಥ ಯಾವುದಕ್ಕೆ ಬೇಕಾಗಿ ಟೋಲ್ ಹಾಕುವಂಥದ್ದು ಎಲ್ಲವನ್ನು ನಾವು ಅವರು ತಿಳಿಸ್ಬೇಕಲ್ಲ, ಮನವರಿಕೆ ಮಾಡಬೇಕಲ್ಲ ನಮಗೆ. ಇದು ಏನಿಲ್ಲ, ಏಕಾಏಕಿ ಬರೋದು, ಒಂದು ಟೋಲ್ ಹಾಕೋದು ಒಂದು ದಂಧೆ ಥರ ಆಗಿದೆ ಎಲ್ಲ. ನಾವೇನು ದಕ್ಷಿಣ ಕನ್ನಡದವರು ಏನು ನಾವೇನು ಕೇಳುವವರು ಇಲ್ವಾ ಅಂತ? ಟೋಲ್ ಗೇಟ್ಗಳು ಅನ್ನುವಂಥದ್ದು ಹೆದ್ದಾರಿ ಪ್ರಾಧಿಕಾರ ಅಥವಾ ಕೇಂದ್ರ ಸರ್ಕಾರ ಜಾರಿಗೆ ತಂದು ಆಯಿತು, ಒಂದು 3 ದಶಕಗಳು ದಾಟಿತು. ಬ್ರಹ್ಮರಕುಟ್ಲಲ್ಲಿ ಟೋಲ್ ಗೇಟ್ ಆರಂಭ ಆಗುವಾಗ ಅದು ಫಸ್ಟ್ ಟೋಲ್ ಗೇಟ್ ಆಗಿತ್ತು. ಈ ಕಡೆ ಹಾಸನದವರೆಗೂ ಟೋಲ್ ಗೇಟ್ ಇರಲಿಲ್ಲ, ಆ ಕಡೆ ಕಾರವಾರದವರೆಗೂ ಇರಲಿಲ್ಲ, ಈ ಕಡೆ ಕಾಸರಗೋಡು ಭಾಗದಲ್ಲಿ ಕೂಡ ಟೋಲ್ ಗೇಟ್ ಇರಲಿಲ್ಲ. ಆದರೆ ಈಗ ನೋಡಿದರೆ ಅದು ಬ್ರಹ್ಮರಕುಟ್ಲು ಟೋಲ್ ಗೇಟ್ ನಂತರ 3 ಹೊಸ ಟೋಲ್ ಗೇಟ್ಗಳು ನಿರ್ಮಾಣ ಮಾಡಿದ್ದು. ಸುರತ್ಕಲ್ಲು, ಅದೇ ರೀತಿಯಲ್ಲಿ ನಮ್ಮ ತಲಪಾಡಿ ಮತ್ತು ಹೆಜಮಾಡಿ. ಸುರತ್ಕಲ್ ಟೋಲ್ ಗೇಟನ್ನು ನಾವು ಬಹಳ ದೊಡ್ಡ ಹೋರಾಟ ಮಾಡಿ ಮುಚ್ಚಿಸಬೇಕಾಯಿತು. ಅದು ಮುಚ್ಚಿದ ಮೇಲೆ ಈಗ ಮತ್ತೆ ಹೊಸ 3 ಟೋಲ್ ಗೇಟ್ಗಳೇನು ರಚನೆ ಆಗ್ತಾ ಇದೆ. ಈ ಗಂಜಿಮಠ ಇರ್ಬೋದು, ಒಲಾಲ್ ಇರ್ಬೋದು, ಪಣಕಜೆ ಇರ್ಬೋದು, ಇದು ಸ್ಥಾಪನೆ ಆದರೆ ಎಲ್ಲ ಟೋಲ್ ಗೇಟ್ಗಳು ಪರಸ್ಪರ ಅಂತರ ಕೇವಲ 30 ಕಿಲೋಮೀಟರ್ ಆಗ್ತದೆ. 60 ಕಿಲೋಮೀಟರ್ ಅಂತರ ಹೋಗಿ ಕೇವಲ 30 ಕಿಲೋಮೀಟರ್ ಅಂತರ ಆಗೋದು ಮಾತ್ರ ಅಲ್ಲ, ಇದು ಈ ದೇಶದಲ್ಲೇ 6 ಟೋಲ್ ಗೇಟ್ಗಳೆಲ್ಲ ಪ್ರಥಮ ಜಿಲ್ಲೆಯಾಗಿ ನಮ್ಮ ದಕ್ಷಿಣ ಜಿಲ್ಲೆ ಇತಿಹಾಸದ ಪುಟಕ್ಕೆ ಸೇರ್ತದೆ. ಬ್ರಹ್ಮರಕುಟ್ಲು ಟೋಲ್ ಗೇಟನ್ನು ಮುಚ್ಚಬೇಕು. ಅದಕ್ಕೆ ಖರ್ಚು ಮಾಡಿರೋದೇ 80-90 ಕೋಟಿ. 20 ವರ್ಷಗಳ ಅಂತರದಲ್ಲಿ ಅದರ 4 ಪಟ್ಟು ದುಡ್ಡು ಬಂದಿದೆ. ಒಂದು ವೇಳೆ ನೀವು ಭರ್ತಿಯಾಗಿಲ್ಲ ಅಂದರೆ ಅದು ಸೋರಿಕೆ ಆಗಿದೆ, ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ. ಮತ್ತು ಈ ಹೊಸ ಟೋಲ್ ಗೇಟ್ಗಳು ಬರ್ತಾ ಇರೋದ್ರಿಂದ ಆ ಟೋಲ್ ಗೇಟ್ ಫಸ್ಟ್ ಮುಚ್ಚಬೇಕು ಮತ್ತು ಹೊಸ ಟೋಲ್ ಗೇಟ್ಗಳು ಅಂತರದ ನಿಯಮ ಸೇರಿ ಎಲ್ಲ ನಿಯಮಗಳನ್ನು ಪಾಲನೆ ಮಾಡ್ತದೆ ಅನ್ನುವಂಥ ಖಾತರಿಯನ್ನು ಕೊಟ್ಟು ಆಮೇಲೆ ಟೋಲ್ ಗೇಟನ್ನು ತೆರೆಯುವಂಥ ಒಂದು ಪ್ರಯತ್ನ ಮಾಡಬೇಕು ಹೊರತು ಅದರ ಮೊದಲು ಮಾಡಿದರೆ ನಾವು ಬಹಳ ದೊಡ್ಡ ರೀತಿಯಾದಂಥ ಪ್ರತಿರೋಧವನ್ನು ಕೊಡಲಿಕ್ಕಿದ್ದೀವಿ. ಸಾಮಾಜಿಕ ಮುಖಂಡರು, ಸಾರ್ವಜನಿಕ ಹೋರಾಟಗಾರರೆಲ್ಲ ಸೇರಿದ್ದಾರೆ ಇಲ್ಲಿ. ಅವರು ಸಮ್ಮುಖದಲ್ಲಿ ನಾವು ಕೆಲವು ವಿಷಯಗಳನ್ನು ಮಾತಾಡಿದ್ದೇವೆ.
ಬಹುಶಃ ನಿಯಮಬಾಹಿರವಾಗಿ ಆಗಿರ್ತಕ್ಕಂಥ ಯಾವುದೇ ಟೋಲ್ಗೇಟ್ ಇದೆ ಅದನ್ನು ರದ್ದುಪಡಿಸುವ ದೃಷ್ಟಿಯಲ್ಲಿ ನಮ್ಮ ಹೋರಾಟ ನಡೀತಿದೆ. ಇದು ಬ್ರಹ್ಮರ ಕೂಟ್ಲು ಬಂದಾಗುತ್ತೆ ಅಂತ ಸುದ್ದಿ ಇದೆ, ಅದಕ್ಕಾಗಿ ಈ ರೀತಿಯ ಹೋರಾಟ ನೀವು ಹಮ್ಮಿಕೊಂಡಿದ್ದೀರಿ ಎಂಬಂತಹ ಮಾತುಗಳು ಕೂಡ ಸತ್ಯ. ಇದನ್ನು ಬಂದ್ ಮಾಡ್ತೀವಿ, ಅದಕ್ಕಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ನಮಗೆ ಹೆಸರು ಬೇಕು ಅಂತ ಹೇಳುವಂಥದ್ದಲ್ಲ, ಬಂದ್ ಮಾಡಲಿ, ಅವರ ದಿನಾಂಕ ಅನೌನ್ಸ್ ಮಾಡಲಿ. ಅಧಿಕಾರಿಗಳು ಸಂಪರ್ಕಿಸಿದಾಗ ಅವ್ರು ಹೇಳಿದ್ದಾರೆ 60 ಕಿಲೋಮೀಟರ್ ಅನ್ನುವಂಥದ್ದು ಬಹುಶಃ ಬಾಯಿ ತಪ್ಪಿನಲ್ಲಿ ಪಾರ್ಲಿಮೆಂಟಲ್ಲಿ ಗಡ್ಕರಿ ಅವರು ಮಾತಾಡಿದ್ದಾರೆ ಅಂತ ಹೇಳೋದನ್ನು ಹೇಳಿದ್ದಾರೆ. ಜನರ ಕಷ್ಟವನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ ನಾವು ಆ ಕಡೆ ರೈತರಿದ್ದೇವೆ, ನಾವು ನಮಗೆ ಅಡಿಕೆಗೆ ರೇಟ್ ಸಿಗೋದು ಇಲ್ಲಿ ಉಪ್ಪಿನ ಅಂಗಡಿ ಬರಬೇಕು. ನಾವು ಆ ಕಡೆ ನೆಲ್ಯಾಡಿ, ಕೊಕ್ಕಡ, ಪಟ್ರಮ ಈ ಕಡೆಯವರೆಲ್ಲ ನಾವು ನಮ್ಮ ಮಾರ್ಕೆಟ್ ಇದು. ಇಲ್ಲಿ ಬರ್ಬೇಕಾದ್ರೆ ನಾವು ಇವರಿಗೆ ದಂಡ ಕೊಡಬೇಕಲ್ಲ, ನಮಗೇನು ರೇಟ್ ಜಾಸ್ತಿ ಕೊಡ್ತಾರಾ? ಈಗ ಅದೇ ರೇಟಲ್ಲಿ ನಾವು ಅಡಿಕೆ ಕೊಡಬೇಡವಾ? ಹಾಗಾದ್ರೆ ಇದು ಬೇರೆ. ಅಂದರೆ ಈ ರೀತಿ ಈ ಕಡೆ ನಮ್ಮ ಊರಿನಲ್ಲಿ ಒಂದು ಆಚೆ ಈಚೆ ಹೋಗಬೇಕಾದ್ರೂ ಕೂಡ ದುಡ್ಡು ಕೊಟ್ಟೇ ಹೋಗಬೇಕು ಅಂತ ಹೇಳುವ ಅನಿವಾರ್ಯತೆ ಬಂದಿದೆ. ಅದರಿಂದ ಇದನ್ನು ನಾವು ಹೇಳುವಂಥದ್ದು ಒಂದು ಕಡೆಯಲ್ಲಿ ಗುಂಡೆಯನ್ನು ಆಚೆ ಹಾಕಿ ನಾನು 2 ವರ್ಷ ಮೊದಲು ಪೇಪರ್ಲೇ ಅನೌನ್ಸ್ ಮಾಡಿದ್ದೇವೆ, ಆದರೂ ಅದನ್ನ ಅಡಿಲಿಲ್ಲ. ಆದರೆ ಈಗ ನಮಗೆ 2 ಟೋಲು. ಅಲ್ಲಿಂದ ಬೆಳ್ತಂಗಡಿನಾಗಿ ಹೋದರೂ ನಮಗೆ 2 ಟೋಲು, ಇಲ್ಲಿಂದ ಹೋದರೂ 2 ಟೋಲು, ಇಲ್ಲಿಂದ ಹೋಗಿ ಅಲ್ಲಿ ಪರಂಗಿಪೇಟೆಯಲ್ಲಿ ಕೊಟ್ಟೇ ಹೋಗಬೇಕು ದಂಡ. ಅಂದರೆ ಈ ರೀತಿಯಲ್ಲಿ ನಾವು ಈಗ ಮುಖ್ಯ ಹೋರಾಟ ಅಂದರೆ ಇಲ್ಲಿ ಎಂಥದ್ರು ಬ್ರಹ್ಮ ರೂಟಲ್ಲಿ ಇರುವಂಥ ಟೋಲ್ ತೆಗಿಬೇಕು. ಅದು ತೆಗೆಯಲ್ಲಿವರೆಗೆ ಇಲ್ಲಿ ಯಾವುದೇ ಟೋಲ್ಗಳು ನಿರ್ಮಾಣ ಆಗಬಾರದು. ಇದಕ್ಕೆ ನಾವು ತಯಾರಿಲ್ಲ, ಹಣ ಕೊಡಲಿಕ್ಕೆ ತಯಾರಿಲ್ಲ ಅಂತ ಹೇಳುವಂಥದ್ದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥದ್ದು. ನಮಗೆ ನೋಡಿ, ರೈತಾಪಿ ವರ್ಗಕ್ಕೆ ಅಡಿಕೆ, ಬಾಳೆಗೊನೆ, ತೆಂಗಿನಕಾಯಿ, ಪೆಪ್ಪರ್ ಎಲ್ಲ ಮಾರಾಟ ಮಾಡಬೇಕು, ತರಬೇಕು, ಕೊಂಡೋಗಬೇಕು, ನಿರಂತರ ನಮ್ಮದು ವ್ಯವಸ್ಥೆಗಳು ಉಂಟು. ಇದರ ಹಣವನ್ನು ತಗೊಳ್ಬೇಕು. ಇಂಥ ವ್ಯವಸ್ಥೆಗಳಿರುವಾಗ ನಾವು ಏನು ಎಲ್ಲದಕ್ಕೂ ನಾವು ಡೈಲಿ 2 3 ಟೋಲಿಗೆ ಹಣ ಕೊಟ್ಟುಕೊಂಡು ಹೋದರೆ ನಮ್ಮ ಬದುಕು ಹೇಗೆ? ನಾವು ಬದುಕಿದ ಮೇಲೆಲ್ಲ ಈ ಟೋಲ್ಗಳು, ರೋಡ್ಗಳು ಎಲ್ಲ ವ್ಯವಸ್ಥೆಗಳು ಆಗುವಂಥದ್ದು. ನಾವು ಬದುಕಬೇಕಲ್ಲ. ಬದುಕಿಗೆ ಇವರು ದುಸ್ತರ ಮಾಡಿದರೆ ಸರ್ಕಾರ ಅಂದರೆ ಯಾರು? ನಾವೇ. ಪ್ರತಿರೋಧ ಬೇರೆ ಬೇರೆ. ನಾವೇನು ಕಾನೂನು ಭಂಜಕರಲ್ಲ. ಆರಂಭದಲ್ಲಿ ನಮ್ಮ ಹೋರಾಟ ಶಾಂತಿಯುತವಾಗಿ ನಿಯಮಬದ್ಧವಾಗಿ ಇರ್ತದೆ. ಈಗೊಂದು ಶಾಂತಿಯುತವಾದಂಥ ಒಂದು ಧರಣಿಯನ್ನು ಮಾಡಿದ್ದೀವಿ, ಸಾಮೂಹಿಕ ಧರಣಿ. ಈಗ ಟೋಲ್ಗೇಟ್ಗಳಿಗೆ ಭೇಟಿಯನ್ನು ನೀಡ್ತಾ ಇದ್ದೀವಿ. 3ನೇ ಹಂತದಲ್ಲಿ ನಾವು BC ರೋಡ್ ಚಲುವಂಥ ಒಂದು ಪಾದಯಾತ್ರೆಯನ್ನು ಮಾಡ್ತೀವಿ. ಆ ನಂತರ ನಾವು ಹಗಲು ರಾತ್ರಿ ಧರಣಿ, ಆಮೇಲೆ ಅನಿರ್ದಿಷ್ಟಾವಧಿ ಧರಣಿ, ನೇರವಾಗಿ ಟೋಲ್ ಗೇಟನ್ನು ಸುರತ್ಕಲ್ನಲ್ಲಿ ಟೋಲ್ ತೆರವು ನೇರ ಕಾರ್ಯಾಚರಣೆ ದಿನಕ್ಕೆ ಏನು ಕರೆಯನ್ನು ನೀಡಿದ್ವಿ ಅಂತ ನೇರ ಕಾರ್ಯಾಚರಣೆ ದಿನೆಯನ್ನು ಕೂಡ ಬ್ರಹ್ಮರಕೂಟ್ಲಲ್ಲಿ ನಾವು ಮಾಡುವಂಥ ಸಾಧ್ಯತೆಗಳಿದೆ. ವಿವಿಧ ರೀತಿಯಂಥ ಆಲೋಚನೆಗಳಿದೆ. ಹಂತ ಹಂತವಾಗಿ ಹೋರಾಟವನ್ನು ಜಾರಿ ಮಾಡ್ತೀವಿ. ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ಜಿಲ್ಲೆಯ ಪಾರ್ಲಿಮೆಂಟ್ ಸದಸ್ಯರು, ಕೇಂದ್ರ ಸರ್ಕಾರ, ಜಿಲ್ಲೆಯ ಶಾಸಕರುಗಳು ಇವರೆಲ್ಲರ ಹತ್ರ ಕೂಡ ನಾವು ವಿನಂತಿಯನ್ನು ಮಾಡ್ತಾ ಇದ್ವಿ. ಇದು ಪಕ್ಷದ ಬ್ಯಾನರ್ ಇಲ್ಲ, ಇವತ್ತು ಕೂಡ ನಾವು ಪಕ್ಷದ ನಾಯಕತ್ವದ ಬ್ಯಾನರ್ ನಡಿಯಲ್ಲಿ ಬಂದಿಲ್ಲ. ಸಮಾನ ಮನಸ್ಕರು, ಎಲ್ಲ ಸೆಕ್ಯುಲರ್ ಮನಸ್ಥಿತಿ ಇರುವಂತಹ ಜನಪರ ಆಲೋಚನೆಗಳುಳ್ಳಂಥ ಎಲ್ಲ ರಾಜಕೀಯ, ಜಾತ್ಯತೀತ ರಾಜಕೀಯ ಪಕ್ಷಗಳು, ಸಮಾನ ಮನಸ್ಕ ಸಂಘಟನೆಗಳು ಇಂಥವರನ್ನೆಲ್ಲ ಒಟ್ಟು ಸೇರಿ ಬಹಳ ಪ್ರಧಾನವಾಗಿ ಎಡಪಂಥೀಯ ಚಳವಳಿಗಳು, ರೈತ ಚಳವಳಿಗಳು, ದಲಿತ ಚಳವಳಿಗಳು, ಸೆಕ್ಯುಲರ್ ಪೊಲಿಟಿಕಲ್ ಪಾರ್ಟಿಗಳು ಎಲ್ಲರೂ ಸೇರ್ಕೊಂಡು ಈ ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಈ ಹೋರಾಟ ಸಮಿತಿಯ ರಚನೆಯನ್ನು ಮಾಡಿದ್ವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.